ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತುಮಕೂರಿನ ತಿಪಟೂರಿನಲ್ಲಿ ಉಪನ್ಯಾಸಕನ ಲವ್ವಿ ಡವ್ವಿ ವಿದ್ಯಾರ್ಥಿಗಳಿಂದ ಉಪನ್ಯಾಸಕನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ತಿಪಟೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಉಪನ್ಯಾಸಕನ ವಿರುದ್ಧ ಲವ್ವಿ ಡವ್ವಿ ಆಡ್ತಾ ಇದ್ದಂತೆ ರಂಗನಾಥ್ ಉಪನ್ಯಾಸಕ, ವಾಣಿಜ್ಯ ವಿಭಾಗದ ಉಪನ್ಯಾಸಕ ರಂಗನಾಥ್ ವಿರುದ್ಧ ವಿದ್ಯಾರ್ಥಿಗಳು ಸಿಟ್ಟನ್ನ ಹೊರಹಾಕಿದ್ದಾರೆ. ವಿದ್ಯಾರ್ಥಿನಿ ಜೊತೆ ಚಾಟಿಂಗು, ಕಾರ್ನಲ್ಲಿ ಸುತ್ತಾಟದ ಆರೋಪ. ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉಪನ್ಯಾಸಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಾಠ ಮಾಡೋದು ಬಿಟ್ಟು ಉಪನ್ಯಾಸಕ ವಿದ್ಯಾರ್ಥಿನಿಯೊಂದಿಗೆ ಚಲ್ಲಾಟ ಆಡ್ತಾ ಇದ್ದ, ಲವ್ವಿ ಡವ್ವಿಯನ್ನ ಆಡ್ತಾ ಇದ್ದ. ಆ ಉಪನ್ಯಾಸಕ ರಂಗನಾಥ್ನನ್ನ ಅರೆಸ್ಟ್ ಮಾಡಿರುವಂಥ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಿಪಟೂರಿನ ಫಸ್ಟ್ ಗ್ರೇಡ್ ಕಾಲೇಜಿನ ವಾಣಿಜ್ಯ ವಿಭಾಗದ ಉಪನ್ಯಾಸಕ ರಂಗನಾಥ್ ಅಂತ ಈತ ವಿದ್ಯಾರ್ಥಿನಿಯೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದಂತೆ, ಕಾರಲ್ಲಿ ಸುತ್ತಾಟವನ್ನು ಮಾಡ್ತಾ ಇದ್ದಂತೆ. ಒಬ್ಬಳೇ ಹುಡುಗಿಯ ಜೊತೆ ಸುತ್ತಾಟ ಮಾಡ್ತಾ ಇದ್ನು ಅಥವಾ ಆ ಕಾಲೇಜ್ನ ಹಲವು ವಿದ್ಯಾರ್ಥಿನಿಯರೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ನು, ಕಾಟ ಕೊಡ್ತಾ ಇದ್ನು, ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ರಂಗನಾಥ್ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತದೆ? ವಿದ್ಯಾರ್ಥಿನಿಯೊಂದಿಗೆ ಅಂತ ಮಾಹಿತಿ ಬಂತು, ಚಾಟಿಂಗ್ ಮಾಡ್ತಾ ಇದ್ದ, ಕಾರಲ್ಲಿ ಸುತ್ತಾ ಇದ್ದ ಅಂತ. ಒಬ್ಬಳೇ ವಿದ್ಯಾರ್ಥಿನಿಯೊಂದಿಗೆ ಅಥವಾ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರ ಜೊತೆ ಇದೇ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಂತ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ನಾನೀಗ ಏನು ಕಾಲೇಜಿನ ಹೊರಾಂಗಣದಲ್ಲಿ ಇದ್ದೀನಿ. ಏನಿಲ್ಲಿ ಇವತ್ತು ಒಂದು ಸ್ಟೂಡೆಂಟ್ಸ್ ಎಲ್ಲ ಪ್ರತಿಭಟನೆ ಮಾಡಿದ್ರು ಉಪನ್ಯಾಸಕ ರಂಗನಾಥ್ ವಿರುದ್ಧ. ಆತನ ಮೇಲೆ ಸಾಲು ಕಂಪ್ಲೇಂಟ್ಸ್ ಇದಾವೆ. ಈಗಾಗಲೇ ಸುಮಾರು 6-7 ತಿಂಗಳಿಂದಲೂ ಕೂಡ ಸಾಕಷ್ಟು ಹುಡುಗಿಯರ ಜೊತೆ ಈತ ಒಂದು ಚಾಟಿಂಗ್ ಮಾಡೋದು, ಮತ್ತೆ ಕಾರುಗಳಲ್ಲಿ ಬೇರೆ ಕಡೆ ವಿಠಲ್, ಡಿಸ್ಟರ್ಬೆನ್ಸ್ ಇದೆ ನಿಮ್ ಸಂಪರ್ಕದಲ್ಲಿ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ರಂಗನಾಥ್ ಫಸ್ಟ್ ಗ್ರೇಡ್ ಕಾಲೇಜಿನ ವಾಣಿಜ್ಯ ವಿಭಾಗದ ಉಪನ್ಯಾಸಕ ಈತ ವಿದ್ಯಾರ್ಥಿಗಳ ಜೊತೆಗೆ ಚಾಟಿಂಗ್ ಮಾಡೋದು, ಕಾರ್ ಜೊತೆ ಸುತ್ತೋದು, ರೋಮಿಯೋ ಆಗಿದ್ದ ಇವನು. ಉಪನ್ಯಾಸಕ ಆಗೋ ಬದಲು ರೋಮಿಯೋ ತರ ಅಲ್ಲಿ ವರ್ತಿಸ್ತಾ ಇದ್ದಂತೆ. ಒಂದೇ ಸಲ ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳೆಲ್ಲ ರೊಚ್ಚಿಗೆ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿಲೇಬೇಕಲ್ವಾ? ಸೊ ಹೀಗಾಗಿ ಪೊಲೀಸರು ಬಂದು ಅವನ್ನ ಎತ್ತಾಕೊಂಡು ಹೋಗಿದ್ದಾರೆ, ರಂಗನಾಥ್ ಶಿಕ್ಷಕರನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಅವಾಗಲೇ ಮಾತನಾಡ್ತಾ ಇದ್ರಿ, ಡಿಸ್ಟರ್ಬೆನ್ಸ್ ಇತ್ತು, ಕಂಟಿನ್ಯೂ ಮಾಡಿ. ಪೃಥ್ವಿ, ಏನು ಈ ಒಂದು ಕಾಲೇಜಲ್ಲಿ ಸಾಕಷ್ಟು ದಿನಗಳಿಂದನೂ ಕೂಡ ಆತ ರಂಗನಾಥ್ ಮೇಲೆ ಏನು ಉಪನ್ಯಾಸಕ ಇದ್ದಾನೆ, ಆತ ಸರ್ಕಾರಿ ಇಲ್ಲಿ ಉಪನ್ಯಾಸಕ. ಆತನಿಗೆ ಎಲ್ಲಾ ರೀತಿಯಾದಂತ ತಿಳಿಯ ಬುದ್ಧಿಗಳನ್ನ ತಿಳಿಯಿರ್ತಾರೆ ಇಲ್ಲಿನ ಪ್ರಿನ್ಸಿಪಲ್ ಆಗಿತ್ತು, ಮತ್ತೆ ಜೊತೆಗೆ ಸ್ಟಾಫ್ಗಳು. ಆತ ಯಾರ ಮಾತಿಗೂ ಕೂಡ ಒಂದು ಬೆಲೆ ಕೊಟ್ಟಿರೋದಿಲ್ಲ. ಮತ್ತೆ ಸಾಕಷ್ಟು ವಿದ್ಯಾರ್ಥಿನಿಗಳಿಗೆ ಆತ ಇದೇ ತರ ಒಂದು ನಂಬರ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು, ಚಾಟಿಂಗ್ ಮಾಡೋದು, ಮತ್ತೆ ಜೊತೆಯಲ್ಲಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡೋದು, ಮತ್ತೆ ಕಾರ್ಗಳಲ್ಲಿ ಬೇರೆ ಕಡೆ ಅವ್ರನ್ನ ಹೆಣ್ಮಕ್ಳನ್ನ ಕರೆದಿರ್ತಕ್ಕಂಥದ್ದು, ಇದೇ ರೀತಿಯಾದ ವರ್ತನೆ ರಿಪೀಟ್ ಆಗ್ತಾನೆ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತ ಪ್ರಿನ್ಸಿಪಲ್ ಕೂಡ ಆತನ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ. ಸೊ ಈ ಇರೋಂತ ಪ್ರಿನ್ಸಿಪಲ್ ಕೂಡ ಆತನ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಈಗ ನೇರವಾಗಿ ಆಯುಕ್ತರ ಬಳಿ ಹೋಗ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಸುಮಾರು 1,500 ಜನ ಏನು ವಿಠಲ್ ಮಾತನಾಡ್ತೀನಿ. ನಮ್ಮ ಜೊತೆ ಸ್ವತಃ ಕುಮಾರಸ್ವಾಮಿ ಅವರು, ಪ್ರಿನ್ಸಿಪಾಲ್, ತಿಪಟೂರು ಪ್ರಥಮ ದರ್ಜೆ ಕಾಲೇಜು. ನಮಸ್ಕಾರ ಸರ್.
ನಮಸ್ಕಾರ ನಮಸ್ಕಾರ ಸರ್. ಏನ್ ಸರ್ ಕತೆ ನಿಮ್ಮ ಉಪನ್ಯಾಸಕರದ್ದು? ನಮಸ್ಕಾರ ಏನಾಯ್ತು ಸರ್? ಸರ್ ಈಗ ಆತ ಹೆಣ್ಮಗು ಜೊತೆ ಅಸಭ್ಯವಾಗಿ ಹೋಗ್ತದೆ ಅಂತ ಹೇಳ್ಬಿಟ್ಟು ನಾನು ಶನಿವಾರ ಒಂದು ಹೋಗ್ಬೇಕಾದ್ರೆ ಅವನು ನಾನು ಕೆ ಬಿ ಕಸಗಿದ್ದಾಗ ಫೋನ್ ಬಂತು, ಸರ್ ನಿಮ್ಮ ಕಾಲೇಜಿಗೆ ಸ್ಟ್ರೈಕ್ ಆಗ್ತದೆ ಬನ್ನಿ ಸರ್ ಅಂತ. ವಾಪಸ್ ಬಂದೆ. ಸೊ ಅದೆಲ್ಲ ಸರಿ ಸೆಟ್ ಮಾಡಿ ಈಗ ಮತ್ತೆ ಕಮಿಷನ್ ಹಾಕ್ತಾ ಇದ್ದೀನಿ. ಅವನ ವಿರುದ್ಧ ಇವತ್ತು ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಕಂಪ್ಲೇಂಟ್ ಬಂದಿದೆ. ಬರೀ ಒಬ್ಳು ಹುಡುಗಿನ ಅಥವಾ ಅಲ್ಲಿದ್ದಂತ ವಿದ್ಯಾರ್ಥಿಗಳ ಜೊತೆ ಇದೇ ರೀತಿಯಾಗಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ? ಯಾವುದೇ ಸ್ಟೂಡೆಂಟ್ ಕಂಪ್ಲೇಂಟ್ ಮಾಡಿಲ್ಲ ಸರ್? ಮಾಡಿಲ್ಲ. ಇಲ್ಲ ಸರ್, ಯಾರು ಮಾಡಿಲ್ಲ. ಆದ್ರೂ ಯಾರು ಮಾಡಿಲ್ಲ ಸರ್. ಮತ್ತೆ ಏನಕ್ಕೆ ವಿದ್ಯಾರ್ಥಿಗಳೇ ಇವತ್ತು ಪ್ರತಿಭಟನೆ ಮಾಡಿದ್ ಸರ್? ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ನಾನು ಇವತ್ತು ಆಯುಕ್ತರ ಕಚೇರಿಗೆ ಹೋಗ್ತಾ ಇದ್ದೀನಿ ಸರ್. ಹೋಗ್ಬಿಟ್ಟು ಅವನ ಬಗ್ಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವನನ್ನ ಅಮಾನತು ಮಾಡಿ, ಇಲ್ಲಾಂದ್ರೆ ವರ್ಗಾವಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಅಲ್ಲ, ಈಗ ವಿದ್ಯಾರ್ಥಿನಿಯರು ಯಾರು ಕಂಪ್ಲೇಂಟ್ ಮಾಡಿರ್ಲಿಲ್ಲ ನಿಮ್ಗೆ? ಇಲ್ಲ ಸರ್, ಮಾಡಿಲ್ಲ. ವಿದ್ಯಾರ್ಥಿಗಳು ಏಕಾಏಕಿಯಾಗಿ ಧರಣಿ ಮಾಡಿದಾರಾ? ಹ್ಞೂ ಸರ್. ಅದೇನಾಗಿತ್ತು ಅಂದ್ರೆ ಶನಿವಾರ ಒಂದು ಎರಡೂವರೆಗೆ ಒಂದು ಗಲಾಟೆ ಆಗಿತ್ತು. ಓಕೆ, ಏನ್ ಗಲಾಟೆ? ಅದು ಅದೇ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಬಿಟ್ಟು ಒಂದಷ್ಟು ಔಟರ್ಸ್ ವಿದ್ಯಾರ್ಥಿಗಳು ಬಂದು ಗಲಾಟೆ ಮಾಡಿದ್ರು. ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ. ಕಾಲೇಜ್ ಸ್ಟೂಡೆಂಟ್ಸು ಅಲ್ಲ? ಅಲ್ಲ ಅಲ್ಲ. ಓಕೆ, ಇವತ್ ಪ್ರತಿಭಟನೆ ಮಾಡಿದವ್ರು ಯಾರು? ನಿಮ್ ಕಾಲೇಜ್ ಸ್ಟೂಡೆಂಟ್ಸ್? ನಮ್ಮವರು ಔಟರ್ಸ್ ಯಾರು ಸೇರಿ. ಅದಕ್ಕೆ ನಂಗೆ ಗೊತ್ತಾಯ್ತು ತಕ್ಷಣ ನಾನಿಲ್ಲ ಅದಕ್ಕೆ ಕ್ರಮ ಕೈಗೊಂಡು. ಓಕೆ, ಈಗ ನೀವು ಆ ಕಾಲೇಜ್ ಅಂದ್ರೆ ತರಗತಿಯ ವಿದ್ಯಾರ್ಥಿಗಳ ಜೊತೆ ಮಾತನಾಡಿರ್ತೀರಲ್ವಾ ಈ ರೀತಿಯ ಕಂಪ್ಲೇಂಟ್ ಬಂದಾಗ? ವಿದ್ಯಾರ್ಥಿನಿಯರ ಜೊತೆ ಎಲ್ಲರ ಜೊತೆನೂ ಯಾರು ಮಾತನಾಡ್ಸಿದೀರಾ? ಎಲ್ಲರನ್ನು ಕೇಳಿದೀವಿ. ಏನಂದಿದ್ದಾರೆ ಸರ್ ಆ ವಿದ್ಯಾರ್ಥಿನಿಯರು? ಅವರು ನಮಗೆ ಅವ್ರ ಮೇಷ್ಟ್ರು ಬೇಡ ಸಹ ಅಂದ್ರು. ಅದಕ್ಕೆ ನಾನು ತಕ್ಷಣ ಇವತ್ತು 9 ಗಂಟೆಗೆ ಪ್ರೇಯರ್ ಆದ ತಕ್ಷಣ ಬೇಡ ಅನ್ನೋದು ಓಕೆ, ಬಟ್ ಈ ರೀತಿಯಾಗಿ ಚಾಟಿಂಗ್ ಮಾಡೋದು, ಎಲ್ಲಿಗೋ ಕರ್ಕೊಂಡು ಹೋಗೋದು, ಕಾರಲ್ಲೆಲ್ಲ ಸುತ್ತಾಟ ಮಾಡಿಸೋದು ಅಂತೆಲ್ಲ ಆರೋಪಗಳು ಬಂದಿದೆಯಲ್ಲ, ಯಾರಾದ್ರೂ ಮಾಡಿದ್ರ? ಅದ್ರ ಬಗ್ಗೆ ಯಾರು ವಿದ್ಯಾರ್ಥಿಗಳು ಹೇಳ್ತಾ ಇಲ್ಲ ಸರ್. ಓಕೆ, ಹೇಳ್ತಾ ಇಲ್ಲ. ಅವ್ರ ಪೋಷಕರು ಯಾರು ಬಂದು ಕೇಳಿಲ್ಲ? ಇಲ್ಲ, ಪೋಷಕರು ಶನಿವಾರ ಬಂದಿದ್ರು. ನಾನು ಹೇಳಿದೆ ಕಂಪ್ಲೇಂಟ್ ಕೊಡಿ ಸರ್, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೆ. ಇಲ್ಲ, ನಾವು ಕಂಪ್ಲೇಂಟ್ ಕೊಡಲ್ಲ ಅಂತಾರೆ. ಆಗಿದೆ ಸರ್. ಹಾಗಾಗಿ ಇವತ್ತು ಆಯುಕ್ತ ಕಚೇರಿಗೆ ಹೋಗ್ತಾ ಇದ್ದೀನಿ. ಓಕೆ, ಈಗ ಪೊಲೀಸರು ಈಗ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತ ಆರೋಪದ ಪ್ರಕಾರ ಚಾಟಿಂಗ್ ಆಗಿರ್ಬೋದು, ಇತ್ತ ಸುತ್ತಾಟ ಮಾಡಿದ್ರೆ ಎಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡ್ತಾರೆ. ನೋಡೋಣ ಏನ್ ಮಾಹಿತಿ ಬರುತ್ತೆ ಅಂತ. ಧನ್ಯವಾದ ಕುಮಾರಸ್ವಾಮಿ ಅವರೇ. ಹಾಗೆ ಎಚ್ಚರಿಕೆಯನ್ನು ವಹಿಸಿ, ಈ ರೀತಿಯಾಗಿ ಬಿಕಾಸ್ ತುಂಬಾ ನಂಬಿಕೆ ಇಟ್ಬಿಟ್ಟು ಮಕ್ಕಳನ್ನ ಕಳಿಸ್ತಾ ಇರ್ತಾರೆ ಕಾಲೇಜ್ಗೆ ಆಗ್ಬೋದು ಅಥವಾ ಸ್ಕೂಲ್ಗೆ ಆಗಿರ್ಬೋದು. ಎಚ್ಚರಿಕೆನೇ ವಹಿಸಿರಿ, ನಿಮ್ಮ ಸ್ಟಾಫ್ಗಳು ಯಾವ ರೀತಿಯಾಗಿ ವರ್ತಿಸ್ತಾರೆ, ಬಿಹೇವ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳ ಜೊತೆ ಅನ್ನೋದನ್ನ. ಮುಂದಿನ ಸುದ್ದಿಗೋಣ. ಶಿವಮೊಗ್ಗ ಮೆಸ್ಕಾಂ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕ್ಲಿಕ್ಕೆ ಯತ್ನವನ್ನ ಮಾಡಿದೆ. ನಿನ್ನೆ ಅಷ್ಟೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಕಲ್ಲು ತೂರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಒಬ್ಬ ಅಂತೂ ಗ್ಲಾಸ್ ಅನ್ನು ಒಡೆದಾಕಿದ್ದ, ಕಲ್ಲನ್ನು ತೂರಿ. ಅದಾದ್ಮೇಲೆ ಮೆಸ್ಕಾಂ ಕಚೇರಿ ಒಳಗೂ ಕೂಡ ಹೋಗಿದ್ರು. ರೀತಿಯಾಗಿ ದಾಂಧಲೆ ಮಾಡುವಂತ ಪ್ರಯತ್ನ ಕೂಡ ಆಗಿತ್ತು. ಇವತ್ತು ಕೂಡ ಮುತ್ತಿಗೆ ಹಾಕುವಂತ ಯತ್ನ ಮಾಡಿದ್ದಾರೆ. ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸಂಸದ BY ರಾಘವೇಂದ್ರ ಸೇರಿದಂತೆ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. KB ಸರ್ಕಲ್ ಬಳಿಯ ಮೆಸ್ಕಾಂ ಶಿವಮೊಗ್ಗ ವೃತ್ತ ಕಚೇರಿ ಸಂಸದ BY ರಾಘವೇಂದ್ರ ಹಾಗೆ ಮಾಜಿ ಶಾಸಕ ಅಶೋಕ್ ನಾಯ್ಕರನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ನಿನ್ನೆ ಜೋರಾಗಿ ಗಲಾಟೆ ಆಗಿತ್ತು, ಎತ್ತಾಕೊಂಡೋಗಿದ್ರು ಕೆಲವ್ರನ್ನ. ಹಾಗೆ ಅಲ್ಲಿನ ಶಿವಮೊಗ್ಗ ನಗರದ ಶಾಸಕರಾಗಿರುವಂತ ಚನ್ನಬಸಪ್ಪ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿತ್ತು. ಇವತ್ತು ಸಂಸದ ರಾಘವೇಂದ್ರ ಹಾಗೆ ಮಾಜಿ ಶಾಸಕ ಅಶೋಕ್ ನಾಯಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಓಕೆ, ಪ್ರತಿಭಟನೆ ಮುತ್ತಿಗೆ ಹಾಕ್ಲಿಕ್ಕೆ ಯತ್ನ ಮಾಡಿದ್ದಾರೆ. ಬಟ್ ನಿನ್ನೆ ರೀತಿಯಲ್ಲಿ ಕಲ್ತೂರೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಅತಿರೇಕದ ವರ್ತನೆ, ಹೈಡ್ರಾಮಾ ಕ್ರಿಯೇಟ್ ಆಗಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ನೋಡ್ತಾ ಇದ್ವಿ ನಿನ್ನೆ ಹೈಡ್ರಾಮಾ, ಅತಿರೇಕದ ವರ್ತನೆಗಳನ್ನ ಬಿಜೆಪಿ ಕಾರ್ಯಕರ್ತರದ್ದು. ಇವತ್ತು ಯಾವ ರೀತಿಯಾಗಿತ್ತು ಪ್ರತಿಭಟನೆ? ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ನೋಡ್ತಾ ಹೋದ್ರೆ, ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಸಾಲಾಗಿ ಬಿಜೆಪಿ ಈಗ ಏನು ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ. ಒಂದು ಕಡೆ ಸಾಗರದಲ್ಲಾಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಹಾಗೆ ಶಿವಮೊಗ್ಗದಲ್ಲಾಗಿರ್ಬೋದು, ಎಲ್ಲಾ ಕಡೆಯಿಂದನೂ ಕೂಡ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಏನು ಮೆಸ್ಕಾಂ ಕಚೇರಿಯ ಏನು ದಾಳಿ ಆಗಿತ್ತು, ನಿನ್ನೆ ಕಲ್ಲು ತೂರಾಟ ಆಗಿತ್ತು. ಅದಾದ ನಂತರ ನಿನ್ನೆ ನಗರದ ಘಟಕ ಏನು ಆಯೋಜನೆ ಮಾಡಿತ್ತು. ಈಗ
ಗ್ರಾಮೀಣ ಅಂದ್ರೆ ಶಿವಮೊಗ್ಗ ಗ್ರಾಮಾಂತರದ ಘಟಕ ಈಗ ಬಿಜೆಪಿ ಘಟಕ ಈಗ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಇದರಲ್ಲಿ ಏನು ಶಿವಮೊಗ್ಗ ಮಾಜಿ ಶಾಸಕರಾದಂತ ಅಂದ್ರೆ ಗ್ರಾಮಾಂತರ ಮಾಜಿ ಶಾಸಕ ಅಶೋಕ್ ನಾಯ್ಕ ಆಗಿರು, ಹಾಗೆ ಸಂಸದ BY ರಾಘವೇಂದ್ರ, ಹಾಗೆ TD ಮೇಘರಾಜ್ ಅಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ಅವರು ಭಾಗಿಯಾಗಿದ್ರು. ಈಗ ಮತ್ತೆ ಶಿವಮೊಗ್ಗದಲ್ಲಿ ಮತ್ತಷ್ಟು ಅಲ್ಲ ವಿನಯ್, ನಿನ್ನೆ ಚನ್ನಬಸಪ್ಪ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಯ್ತು. ಇವತ್ತು ಅಂದ್ರೆ ನಿನ್ನೆ ಬಂದಿರಲಿಲ್ಲ ರಾಘವೇಂದ್ರ ಅವರು, ಇವತ್ತು ಬಂದಿದ್ದಾರೆ. ಅಲ್ಲಿ ಏನಾದ್ರೂ ಬಣ ರಾಜಕೀಯ ಇದೆಯಾ ಅಂತ ಈ ಪ್ರತಿಭಟನೆ ವಿಚಾರದಲ್ಲೂ ಕೂಡ ಬಿಜೆಪಿ ಇವತ್ತು ಅಂದ್ರೆ ಪ್ರತಿ ಕ್ಷೇತ್ರದಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಗ್ರಾಮಾಂತರ ಭಾಗದ ಪ್ರತಿಭಟನೆ ಇದಾಗಿದ್ದು, ಇದರಲ್ಲಿ ಏನು ಶಿವಮೊಗ್ಗದಲ್ಲಿ ರೌಂಡ್ಸ್ ಅನ್ನ ಹಾಕ್ತಿದ್ದ ಅಂದ್ರೆ ಶಿವಮೊಗ್ಗದ ಕಾಮಗಾರಿಗಳನ್ನ ವೀಕ್ಷಣೆ ಮಾಡ್ತಿದ್ದಂತಹ BY ರಾಘವೇಂದ್ರ ಅವರು ಈ ಸ್ಥಳಕ್ಕೆ ಬರ್ತಾರೆ. ಆಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಭಟನೆಯ ಬಗ್ಗೆ ಮಾಹಿತಿ ಇದ್ದಿದ್ರಿಂದ BY ರಾಘವೇಂದ್ರ ಅವರು ಅಲ್ಲಿಗೆ ಬರ್ತಾರೆ. ಇದರಿಂದಾಗಿ ಒಂದಿಷ್ಟು ಕಾಲ ಅಲ್ಲಿ ಪೊಲೀಸರು ಸರ್ಪಗಾವಲನ್ನ ಹಾಕೊಂಡಿದ್ರು. ಅದ್ರ ಜೊತೆಗೆ ಒಂದಿಷ್ಟು ಉದ್ವಿಗ್ನ ವಾತಾವರಣ ಅಂದ್ರೆ ಒಂದ್ ಸ್ವಲ್ಪ ಹೊತ್ತಿನ ಕಾಲಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ಮಾಡಿದ್ರು. ನಿನ್ನೆ ನಡೆದಂತಹ ಘಟನೆಯನ್ನ ನೆನಪು ಮಾಡಿಸ್ಕೊಡುವಂತ ಘಟನೆ ಕೂಡ ಆಗುವ ಸಾಧ್ಯತೆ ಕೂಡ ಇತ್ತು. ಇದನ್ನ ಪೊಲೀಸರು ಈಗ ತಡೆದು ವಶಕ್ಕೆ ಅಂದ್ರೆ ಸಂಸದ BY ರಾಘವೇಂದ್ರ ಹಾಗೂ ಅಶೋಕ್ ನಾಯ್ಕ ಅವರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಈಗ ಯಾವುದೇ ರೀತಿಯ ತೊಂದರೆಗಳನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಈಗ ಪೊಲೀಸರು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ರೀತಿಯಲ್ಲಿ ಬಿಜೆಪಿ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ಮಾಡ್ತಾ ಇರುವಂತದ್ದು, ಅದೇ ವಿಚಾರಕ್ಕೆ ಜಗಳ ಆಗ್ತಾ ಇದೆ. ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ರಿ, ಮತ್ತೊಂದ್ ಕಡೆ ಕೈಕಮಲ ನಾಯಕರು ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ದರ ಏರಿಕೆ ಮಾಡಿದ್ದು, ಇವ್ರ ದರ ಏರಿಕೆ ಮಾಡಿ, ಕಾಂಗ್ರೆಸ್ನವ್ರು ಬಿಜೆಪಿ ಮಾಡಿದ್ದು ಅಂತ ಹೇಳ್ತಾರೆ, ಬಿಜೆಪಿಯವರು ಕಾಂಗ್ರೆಸ್ನವ್ರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ ದರ ಏರಿಸಿದ್ದು ಬಿಜೆಪಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು. ಕಾಂಗ್ರೆಸ್ ಆರೋಪಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಮೇ 12ಕ್ಕೆ ಅವರು ಅಧಿಸೂಚನೆಯನ್ನ ಹೊರಡಿಸಿದ್ರು, ಅಂದ್ರೆ ನೋಟಿಫಿಕೇಶನ್ ಮಾಡಿದ್ರು. ಜೂನ್ 2ರಂದು KERC ಅಧಿಸೂಚನೆಯನ್ನ ಹೊರಡಿಸಿದೆ, ಆದೇಶ ಮಾಡಿದೆ. ಜೂನ್ 2ಕ್ಕೆ ಯಾರ ಸರ್ಕಾರ ಇತ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ. ಹಿಂದೆನೇ ತೀರ್ಮಾನ ಆಗಿತ್ತು. ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ, ಅವರು ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರೆ. ನಾವು ಬರೋಕ್ಕೆ ಮುಂಚಿತವಾಗಿ ಪರಿಷ್ಕರಣೆ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಅದು ಜಾರಿಗೆ ಕೊಟ್ಟಿರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಅದು ಜಾರಿಗೆ ಕೊಟ್ಟಿದ್ದೀವಿ ಅಷ್ಟೇ. ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರೋದು. 12 ಮೇಕ್ಕೆ ನಮ್ಮ ಸರ್ವಸ್ವತಂತ್ರವಾದಂಥ ಸರ್ಕಾರ ಇತ್ತ. ಅದಾದ್ಮೇಲೆ 12 ಮೇಗೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ. ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ. ಇಲ್ಲಿದೆ ಕಾಪಿ ಕೋರ್ಸ್. 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಇತ್ತು? ವಿತ್ ಇಫೆಕ್ಟಿವ್ ಫ್ರಮ್ ಏಪ್ರಿಲ್ 1. ಬಟ್ ನಿಮ್ಗೆ ಆದೇಶ ಮಾಡಿರೋದು 2ನೇ ತಾರೀಕು. ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮ್ಗೆ ಆದೇಶ ಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು, ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕನ್ನುವಂಥ ಆಜ್ಞೆ ಇಲ್ಲಿದೆ. ಜೂನ್ 2ನೇ ತಾರೀಕು ಯಾರ್ದಿದೆ ಸರ್ಕಾರ? ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂಥ ಗೂಬೆ ಕುಂದಿರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂಥದ್ದು, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರು. ಒಂದ್ ಕಡೆ ಇವತ್ತು ಬೊಮ್ಮಾಯಿ ಅವರು ಬರೀ ಕಾಂಗ್ರೆಸ್ಸಿಗೆ ಮಾತ್ರ ತಿರುಗೇಟನ್ನ ಕೊಡುವಂತದ್ದಲ್ಲ, ಬಿಜೆಪಿ ಒಳಗಿನ ಅವರ ವಿರೋಧಿಗಳಿಗೂ ಕೂಡ ಅವರದ್ದೇ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ತಿರುಗೇಟನ್ನ ಕೊಟ್ಟರು. ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಕಿತ್ತಾಟ, ಆಕ್ರೋಶ ಬಹಿರಂಗವಾಗಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಮೈಸೂರು ಕೊಡಗಿನ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ರು, CT ರವಿ ಕೂಡ ಹೇಳಿದ್ರು ಅಡ್ಜಸ್ಟ್ಮೆಂಟ್ ದೊಡ್ಡವ್ರ ಲೆವೆಲ್ ಎಲ್ಲ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಕಾಸ್ ಮೈನ್ ಆಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಿದ್ದೆ ಬೊಮ್ಮಾಯಿ ಅವರನ್ನ. ಪ್ರತಾಪ್ ಸಿಂಹ ಅವರ ಮಾತುಗಳು, ಪ್ರತಾಪ್ ಸಿಂಹಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ತಿರುಗೇಟನ್ನ ನೀಡಿದ್ರು. ಸಿದ್ದರಾಮಯ್ಯ ವಿರುದ್ಧ 5 ಕೇಸು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೆ, ಸಿದ್ದರಾಮಯ್ಯ ಅವರನ್ನೇ ಆರೋಪಿ ಮಾಡಿ ಕೇಸನ್ನ ಹಾಕಿದ್ವಿ, ನಾವು ಯಾವತ್ತಿಗೂ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ಮಾಡಲ್ಲ ಅಂತ ಬೊಮ್ಮಾಯಿ ಅವರು ಅವರದ್ದೇ ಪಕ್ಷದ ನಾಯಕರುಗಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಅವರನ್ನ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇತ್ತು. ಪ್ರತಾಪ್ ಸಿಂಹ ಅವರ ಹೇಳಿಕೆಗಳು,
CT ರವಿ ಅವರ ಹೇಳಿಕೆಗಳು. ಸೊ ಹೀಗಾಗಿ ಆ ನಾಯಕರಿಗೆ ಅವ್ರು ಇವತ್ತು ಏನು ಸ್ಪಷ್ಟನೆ ಕೊಡಬೇಕು ಆ ಕೆಲಸವನ್ನ ಮಾಡಿದ್ದಾರೆ. ಇಲ್ಲ, ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿನೋಟಿಫಿಕೇಶನ್ ಅನ್ನೋರು, ರೀಡು ಅನ್ನೋರು, ಕೆಂಪಣ್ಣ ಆಯೋಗದ ವರದಿ ಅನ್ನೋರು, ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ, ಇನ್ಯಾವುದೋ ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು. ಯಾವತ್ತೂ ಹಾವು ಬಿಡಲೇ ಇಲ್ಲ. ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ. ವಿಧಾನಸೌಧ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ಮಾಡೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಯಾರೇ ಇರಲಿ, ನಾನು ಎಲ್ಲರಿಗೂ ಹೇಳ್ತಿದ್ದೇನೆ. ಉದಾಹರಣೆಗೆ ನಿನ್ನೆ ಶಾಮನೂರ್ ಸಿಂಗ್ ಅವ್ರ ಮನೆ ನಮ್ಮ ರಿಲೇಷನ್ನು, ಅವ್ರ ಮನೆಯಲ್ಲೇನೋ ಒಂದು ಬೀಗ್ತನ ಆಗ್ತಾ ಇತ್ತು, ಅವ್ರು ಸೇರಿದ್ರು. ನಾನು ಅಲ್ಲೇನೆ ಊಟಕ್ಕೆ ಹೋಯ್ದು ಒಂದು 10 ನಿಮಿಷ ಮಾತಾಡಿ ಬಂದೆ. ಆಮೇಲೆ ನಮ್ಮ ಭಾಳಷ್ಟು ಜನ ಶಾಸಕರು, ಸಂಸತ್ ಸದಸ್ಯರು, ಬೇರೆ ಬೇರೆ ಪಕ್ಷದ ನಾಯಕರು, ನಾನು ದೇವೇಗೌಡರನ್ನ ಭೇಟಿಯಾಗಿದ್ದೀನಿ. ನಾನು ನಮ್ಮ ತಂದೆಯವ್ರ ಫಂಕ್ಷನ್ಗೆ ದೇಶಪಾಂಡೆ ಅವ್ರನ್ನ ಕರೆಯಕ್ಕೆ ಹೋಗಿದ್ದೆ, SM ಕೃಷ್ಣ ಅವ್ರಿಗೆ ಭೇಟಿಯಾಗಿದ್ದೀವಿ. ಇದೆಲ್ಲ ಸಾಮಾಜಿಕವಾಗಿ ಸೋಷಲ್ಲು ಮತ್ತು ಪರ್ಸನಲ್ ಲೆವೆಲಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಇದು ಬರೀ ಸರ್ವೇ ಸಾಮಾನ್ಯ. ಈಗಾಗಲೇ ಮಾತಾಡಿದವರು ಕೂಡ ಎಲ್ಲ ಪಕ್ಷದ ಜೊತೆಗೆ ಸ್ನೇಹಿತರಿದ್ದಾರೆ ಅವ್ರಿಗೂ ಕೂಡ. ಸೊ ಏನು ದೊಡ್ಡ ವಿಷಯ ಮಾಡುವಂಥ ಅವಶ್ಯಕತೆ ಇಲ್ಲ. ದಾಖಲೆಗಳನ್ನು ನಾವು ಬೇಕಾದ್ರೆ ಕೊಡಕ್ತಾ ಇರ್ತೀವಿ. ಸಿದ್ದರಾಮಯ್ಯ ವಿರುದ್ಧ 5 ಪ್ರಮುಖ ಕೇಸುಗಳನ್ನು ಲೋಕಾಯುಕ್ತಕ್ಕೆ ಫೈಲ್ ಮಾಡಿದ್ದೀವಿ. 5 ಪ್ರಮುಖ ಕೇಸುಗಳನ್ನು ಫ್ರೆಶ್ ಆಗಿ ಲೋಕಾಯುಕ್ತಕ್ಕೆ ಫೈಲ್ ಮಾಡಿದ್ದೇವೆ. ಇದೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು, ರಮೇಶ್ ಅವರು ಫೈಲ್ ಮಾಡಿದ್ದಾರೆ. ನಾವು ಯಾವುದನ್ನು ಕೂಡ ಮುಚ್ಚಿಡೋ ಪ್ರಯತ್ನಗಳನ್ನು ಮಾಡಿ ಸಿದ್ದರಾಮಯ್ಯ ಅವ್ರನ್ನೇ ಪಾರ್ಟಿ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ ನೋಡ್ತಾ ಇದ್ವಿ. ಪಾಪ ಬೊಮ್ಮಾಯಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕಾಂಗ್ರೆಸ್ನವರ ವಿರುದ್ಧನೂ ಕೂಡ ವಾಗ್ದಾಳಿ ಮಾಡಬೇಕು, ಮತ್ತು ಒಂದ್ ಕಡೆ ತಮ್ಮ ಪಕ್ಷದಲ್ಲೇ ಇರುವಂತ ಇವರ ವಿರೋಧಿಗಳಿಗೂ ಕೂಡ ತಿರುಗೇಟನ್ನ ಕೊಡಬೇಕಾದಂತ ಪರಿಸ್ಥಿತಿ. ಯಾವಾಗಲೂ ಕೂಡ ಅಷ್ಟೇ, ಈ ಸೋಲು ಗೆಲುವು ಯಾವ ರೀತಿಯಾಗಿರುತ್ತೆ ಅಂದ್ರೆ ಗೆದ್ದಾಗ ನಾನು ಅಂತಾರೆ, ಸೋತಾಗಿಲ್ಲ ಅವನು ಅಂತ ತಲೆ ಕಟ್ಟುವಂತ ಪ್ರಯತ್ನಗಳು ಆಗ್ತವೆ. ಅದೇ ಬಿಜೆಪಿಯಲ್ಲಿ ಆಗ್ತಾ ಇರುವಂಥದ್ದು. ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟರು ಆ ನಾಯಕರುಗಳಿಗೆ? ಪೃಥ್ವಿರಾಜ್, ತಿರುಗೇಟು ಅನ್ನೋದಕ್ಕಿಂತ ಮುಖ್ಯವಾಗಿ ಸ್ಪಷ್ಟನೆ ಕೊಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದು ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಯ ಅತಿರಥ ಮಹಾರಥರ ಒಂದು ಹೊಂದಾಣಿಕೆ ಒಳ ಒಪ್ಪಂದದಿಂದಾಗಿ BJP ಸೋಲನ್ನು ಉಣ್ತು. ಆದರೆ BJP ಕಾರ್ಯಕರ್ತರು ಸೋತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೊಟ್ಟಂಥ ಹೇಳಿಕೆ, ಮತ್ತೊಂದು ಕಡೆಗೆ ಆ ಒಂದು ಹೇಳಿಕೆಗೆ ದನಿಗೂಡಿಸಿದಂಥ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕೊಟ್ಟಂಥ ಒಂದು ಹೇಳಿಕೆ, ಈ ಇಬ್ಬರು ಉಭಯ ನಾಯಕರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಅದರಲ್ಲೂ ಕೂಡ BJPಯ ಆಂತರಿಕವಾಗಿ BJPಯ ಒಳಮನೆಯಲ್ಲಿ ಆಂತರಿಕ ಕಚ್ಚಾಟಕ್ಕೂ ಕೂಡ, ಅಂದರೆ ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈ ಒಂದು ಹೇಳಿಕೆಗಳು ನಾಂದಿ ಆಡಿದ್ವು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಖುದ್ದು BJP ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಇಬ್ಬರು ನಾಯಕರ ಹೇಳಿಕೆಗಳಿಗೆ ತಿರುಗೇಟ ಕೊಟ್ಟಂತೆ, ಸ್ಪಷ್ಟನೆ ಕೊಟ್ಟಂತೆ ಮಾತನಾಡಿರುವಂಥ ಬಸವರಾಜ ಬೊಮ್ಮಾಯಿಯವರು, ನಾವು ಯಾರ ಜೊತೆನೂ ಕೂಡ ಒಳ ಒಪ್ಪಂದ ಅಥವಾ ಒಪ್ಪಂದ ಮಾಡಿಕೊಳ್ಳುವಂಥ ಅವಶ್ಯಕತೆ ನನಗಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ 5 ಕೇಸುಗಳನ್ನ ಕೂಡ ನಾವು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ. ಎಷ್ಟೋ ಕೇಸ್ಗಳಲ್ಲೂ ಕೂಡ ನಾವು ಸಿದ್ದರಾಮಯ್ಯನವ್ರನ್ನೇ ಆರೋಪಿಯನ್ನಾಗಿ ಮಾಡಿ ನಾವು ಲೋಕಾಯುಕ್ತಕ್ಕೆ ಏನು ಕೇಸನ್ನು ವರ್ಗಾವಣೆ ಮಾಡಿದಂಥ ಉದಾಹರಣೆಗಳು ಇದ್ದಾವೆ. CT ರವಿ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ರೀತಿಯಾದ ಅಂದರೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಆ ಇಬ್ಬರು ನಾಯಕರಿಗೆ ಒಂದು ರೀತಿ ಟಾಂಗ್ ಕೊಟ್ಟಿರ್ತಕ್ಕಂಥ ಒಂದು ಪ್ರಸಂಗ ಇವತ್ತು BJP ಕಚೇರಿಯಲ್ಲಿ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಕಂಡುಬಂದಿರತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ವೆಲ್ಕಮ್ ಬ್ಯಾಕ್. ನಿನ್ನೆ ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿಯ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ನಡೀತಾ ಇದೆ. CM ಮತ್ತು ಮಾಜಿ CM ಇದರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು, ಯಾವ ರೀತಿಯ ವಾಗ್ದಾಳಿಗಳು, ವಾಗ್ಬಾಣಗಳಿತ್ತು ನೋಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ಅಕ್ಕಿ ಕೊಡೋದ್ರ ಮೂಲಕ ಒಳ್ಳೆಯ ಹೆಸರು ಬಂದ್ಬಿಡ್ತದೆ, ಬಡವರು ಕಲ್ಯಾಣ ಮಾಡಕ್ ಹೊರಟಿದ್ದಾರೆ ಇವ್ರನ್ನ ಏನಂತ ಕರಿಬೇಕು? ಇವ್ರನ್ನ ನಾವು ಬಡವರ ವಿರೋಧಿಗಳು ಅಂತ ಕರಿಬೇಕಾ? ಬಿಜೆಪಿ ಅವ್ರನ್ನ ಬಡವರ ವಿರೋಧಿಗಳು ಅಂತ ಕರಿಬೇಕಾ? ಇವರು ಬಡವರ ವಿರೋಧಿಗಳು. ಅಕ್ಕಿ ಇಟ್ಕೊಂಡು ಕೊಡಲ್ಲ ಅಂತ ಹೇಳ್ತಾರೆ. ಅದು ನಾವು ದುಡ್ಡು ಕೊಡ್ತೀವಿ, ಪುಕ್ಕಟೆ ಕೊಡಲ್ಲ. ಅವ್ರು ನಮಗೇನು ಸಹಾಯನೂ ಮಾಡಲ್ಲ. ಬೇರೆಯವರು ಕೊಡೋ ರೀತಿಯಲ್ಲೇ ನಮಗೂ ಕೊಡ್ತಾ ಇದ್ರು ಅಷ್ಟೇನೆ. ಆಮೇಲೆ ಖಾಸಗಿಯವರಿಗೆ ಕೊಡ್ತಾರೆ ಅಕ್ಕಿನ. FCIನವರು ಖಾಸಗಿಯವರು ಕೊಡ್ತಾರೆ. ಅದು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ
ಎಲ್ಲ ರಾಜ್ಯಗಳಿಗೆ 5 kg ಅಕ್ಕಿಯನ್ನು ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಟ್ಕೊಂಡು ಬಂದಿದೆ. ಮೊನ್ನೆ ಡಿಸೆಂಬರ್ನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಗೆ ಹ್ಯಾಂಡ್ಲಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲವೂ ಏನು ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸುವಂಥ ಆಜ್ಞೆಯನ್ನು ಮಾಡಿದೆ. ಅಂದರೆ ಯಾವುದೇ ಖರ್ಚಿಲ್ಲದೆ 5 kg ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಅದು ಸುಮಾರು ₹3 ಬರ್ತಾ ಇದೆ. ಆ ₹3 ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳೋದು. 10 kgಯಲ್ಲಿ 5 kg ಕೇಂದ್ರ ಸರ್ಕಾರ ಕೊಡೋದು. ಇವರು ಕರೆಕ್ಟಾಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 kg ರಾಜ್ಯ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಮೋಸ ಮಾಡಿದ ಆರೋಪ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರಿಂದ ವಾಗ್ದಾಳಿ. ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಸಚಿವರುಗಳು. ಏನ್ ಮಾತನಾಡಿದ್ರು ನೋಡೋಣ. ಕೇಂದ್ರ ಸರ್ಕಾರ ಅವರ ಹತ್ರ ದಾಸ್ತಾನಿರುತ್ತೆ. ನಮಗೆ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ಗೆ ಯಾವ ರಾಜ್ಯ ಬೇಕಾದ್ರೂ ಕೊಂಡ್ಕೋಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇವತ್ತು ಬೇಕಂತಲೇ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲಿ ಪ್ರಬಲ ಆಗುತ್ತೋ, ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಅಂತೇಳಿ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೆ ಏನೂ ಅಲ್ಲ. ಮತ್ತು ವಿರೋಧ ಪಕ್ಷಗಳನ್ನು ತುಳಿಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಈ ಅಕ್ಕಿ ಕೊಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡ್ತಿರೋ ಸರಿ ಇಲ್ಲ, ಅಕ್ಕಿ ಕೊಡಬೇಕು ಅಂತ ಹೇಳಬೇಕು. ನೋಡೋಣ ನಮ್ಮ ರಾಜ್ಯದ ಬಿಜೆಪಿ ಮುಖಂಡರು ಏನು ಹೇಳ್ತಾರೋ. ವ್ಯವಸ್ಥೆಯಿಂದ ನಾನು ಹೇಳ್ಬೇಕಾದ್ರೆ ಗೊತ್ತಾ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಾಮಾನ್ಯ ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಸೇರಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಬಹುಶಃ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಅವರ ಪಕ್ಷ ಸಮೇತ ಹಿಂದೆ ಹೋಗ್ತಿದೆ. ತಮ್ಗೆ ಗೊತ್ತಿದೆ, 5 ಗ್ಯಾರಂಟಿಗಳು ಸಾಮಾನ್ಯ ಜನರಿಗೆ ಅವರ ಒಂದು ಶಕ್ತಿ ಕೊಡುವಂಥ ಒಂದು ಗ್ಯಾರಂಟಿಗಳಿಗೆ ಸಮೇತ ಚುನಾವಣೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ದಾರೆ. ಅದಕ್ಕೆ ಆ ಥರ ಮಾಡಿದರೆ ಅವರು ಯಾರು ಪರವಾಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ನೋಡಿ, ಕೇಂದ್ರ ಸರ್ಕಾರದಿಂದ ನಾವೇನು ಫ್ರೀ ಕೇಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ, ನಾವು ಹಣ ಕೊಡ್ತೀವಿ, ನಿಮ್ಮ ಹತ್ರ ಕೊಡಿ ಅಂತ ಹೇಳಿದೀವಿ ಹೊರತು ಅವರೇನಾದ್ರು ಫ್ರೀ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ದನ್ನ ಒಪ್ಕೊಳ್ತೀವಿ. ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ಸೈಕ್ಲೋನ್ ಎಫೆಕ್ಟ್ ಬಿಫರ್ಜಾಯ್ ಆರ್ಭಟದಿಂದ ಸಮುದ್ರ ತೀರದಲ್ಲಿ ಆತಂಕ ಮನೆ ಮಾಡಿದೆ. ಕಟ್ಟೆಚ್ಚರಕ್ಕೆ ಎರಡೂ ಸರ್ಕಾರಗಳಿಂದ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಸದ್ಯಕ್ಕೆ ಪ್ರಯಾಣ ಮುಂದೂಡುವಂತೆ ಸಲಹೆಯನ್ನ ನೀಡಲಾಗಿದೆ. ಸಮುದ್ರ ಮೀನುಗಾರಿಕೆಗೆ ಜಿಲ್ಲಾಡಳಿತಗಳಿಂದ ತಡೆಯನ್ನ ನೀಡಲಾಗಿರುವಂಥದ್ದು. ಮುಂಬೈ, ಸೌರಾಷ್ಟ್ರ, ಕಚ್ ಭಾಗಗಳಲ್ಲಿ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಈಗ ಆಲ್ರೆಡಿ ಹೈ ಅಲರ್ಟ್ನಲ್ಲಿ ಇದ್ದಾವೆ ಅಲ್ಲಿನ ಜಿಲ್ಲಾಡಳಿತಗಳು. ಬಿಫರ್ಜಾಯ್ ಇವತ್ತು ಸಂಜೆ 6 ಗಂಟೆಯಿಂದ 6:30 ಒಳಗಡೆ ಗುಜರಾತ್ಗೆ ಎಂಟ್ರಿ ಕೊಡಲಿರುವಂಥದ್ದು. 150 ಕಿಲೋಮೀಟರ್ ವೇಗದಲ್ಲಿ ಒಂದು ಬಿರುಗಾಳಿ ಸಹಿತ ಮಳೆ ಸುರಿಯಲಿದೆ. ಸೊ ಹೀಗಾಗಿ ಯಾವ್ಯಾವ ರೀತಿಯಾಗೆಲ್ಲ ಕಟ್ಟೆಚ್ಚರವನ್ನು ವಹಿಸಬೇಕು, ಆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಸದ್ಯಕ್ಕೆ ಕೈಗೊಳ್ಳಲಾಗಿದೆ. ಅನಾಹುತಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಜನರನ್ನು ಮತ್ತು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿರುವಂಥದ್ದು. ಮೇಜರ್ ಆಗಿ ಇದು ಹೆಚ್ಚಿನದಾಗಿ ಹೊಡೆತ ಕೊಡೋದು ಅಂದರೆ ಗುಜರಾತ್ ರಾಜ್ಯದಲ್ಲಿ. ಸೊ ಹೀಗಾಗಿ ಅಲ್ಲಿ ಸುಮಾರು 33 NDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.